ಪಾರಿಗಂತೂ ವಾರಕ್ಕೊಂದ್ಸರಿ ಸ್ನಾನ ಮಾಡಿಸ್ಲಿಲ್ಲ ಅಂದರೆ ನನಗಂತೂ ಸಮಾಧಾನನೇ ಇರಲ್ಲ. ಆದರೆ ಅವಳು ಸ್ನಾನ ಮಾಡಿಸ್ಕೊಳ್ಳೋಕೆ ರೆಡಿ ಇರೋದೇ ಇಲ್ಲ, ಹೋಗ್ತಾ ಇರ್ತಾಳೆ. ಅದರಲ್ಲೂ ಸ್ನಾನ ಮಾಡಿಸುವಾಗ ನೀರು ಅವಳು ಮೈಮೇಲೆ ಬಿದ್ದರೆ ಇಷ್ಟೇಷ್ಟಪ್ಪ ಕಾಣಿಸ್ತಿರ್ತಾಳೆ. ಅದನ್ನು ನೋಡೋಕೆ ಇನ್ನೂ ಖುಷಿ, ನಗು ಬರ್ತಾ ಇರುತ್ತೆ ನಮಗೆ. ಇವತ್ತು ರಕ್ಷಿತ ಬೆಳಗ್ಗೆನೇ ಸ್ನಾನ ಮಾಡಿಸ್ತಾಳೆ. ನೋಡಿ ಹೆಂಗಾಗ್ತದೆ. ತಣ್ಣೀರಾ ಬಿಸಿನೀರಾ ಇವಾಗ ಸೆಕೆ ಕಣೋ, ತಣ್ಣೀರ್ ಮಾಡ್ಕೊತಾಳೆ ಖುಷಿ ಅವಳಿಗೆ. ಹಂಗ ನಿಲ್ಲಿಸ್ಬಿಡ್ಬೇಕು ಅವಳನ್ನ. ನಾನು ಮಾಡಿಸೋವಾಗ ಅಲ್ಲೇ ನಿಲ್ಸ್ಕೊಳ್ಳೋದು ಅಲ್ಲೇ ಇರೋ ಮಗಳೇ. ಎಷ್ಟು ಕೆಜಿ ಇದ್ದಾಳೋ ಅದೇ ಕಣೋ ಮೇನ್ ಚೆಕ್ ಮಾಡೋದು, ವ್ಯಾಕ್ಸಿನೇಷನ್ ಆಗ್ತದೆ. ತಪ್ಪು ಹೆಂಗ್ ಕಾಣಿಸ್ಕೊಳ್ಳು. ಸರಿ ಮಾಡಿಸ್ಕೊಂಬ. ಸಡನ್ನಾಗಿ ಇವತ್ತು ಸ್ವಾತಿ ಕಾಲ್ ಮಾಡಿಬಿಟ್ಟು ನಾನು ನಿಮ್ಮ ಶಾಪ್ ಹತ್ರ ಬಂದಿದ್ದೀನಿ ಬೇಗ ಬನ್ನಿ ಅಂತಂದು. ಇದೇನಪ್ಪ ಸರ್ಪ್ರೈಸ್ ಕೊಡ್ತಾವಳ ಅಂತ ಅಂದ್ಕೊಂಡ್ರೆ ಇಲ್ಲ, ಇನ್ನು 5 ನಿಮಿಷದಲ್ಲಿ ನಿಮ್ಮ ಶಾಪ್ ಹತ್ರ ಇರ್ತೀನಿ ಬನ್ನಿ ಅಂತ ಹೇಳಿದ್ಲು. ಸೊ ನನಗೂ ಖುಷಿ ಆಯಿತು, ತುಂಬ ವರ್ಷದ ಮೇಲೆ ಮೀಟ್ ಆಗಿದ್ದು. ನೋಡಿ ಗೈಸ್, ಇಷ್ಟು ದಿನ ಕರೆದಿಲ್ಲ, ಇವಾಗ ಕರೆದವ್ರೆ. ನಾನೇ ಕ್ಲೋಸ್ ಅಂತ ಕರೆಯೋಣ ಮುಚ್ಚಿಸಕ್ಕೆ ಕರ್ಕೊಂಡೋಗ್ಲಾ? ಸೌಂಡ್ ಮಾಡ್ರೆ ಕರ್ಕೊಂಡ್ ಹೋಗ್ತೀನಿ. ಸೈಲೆಂಟ್ ಆಗಿರ್ಬೇಕು. ಎತ್ಕೊಂಡ್ ಗಾಡಿ ಎತ್ಕೊಂಡ್ ಸ್ಟಾರ್ಟ್ ಮಾಡ್ಕೊಂಡು ಓಡೋಗ್ಬಿಡೋದು. ನಿಯರ್ ನಮ್ಮ ಮನೆ ಹತ್ರನೇ ಏನೋ ಕೆಲಸ ಇತ್ತು ಅಂತ ಬಂದಿದ್ರಂತೆ. ಸೊ ಹಾಗೆ ಈಗ ಮನೇನೂ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಲ್ಲ, ಅವ್ರಿಗೂ ಒಂದು ಐಡಿಯಾ ಸಿಗುತ್ತೆ ನೋಡೋಣ ಅಂತ ಹೇಳ್ಕೊಂಡು ಹಂಗೆ ಮೀಟ್ ಮಾಡಿಲ್ವಲ್ಲ, ತುಂಬ ವರ್ಷ ಆಯ್ತಲ್ಲ. ಅವ್ರಮ್ಮ ತೀರೋದಾಗ್ಲಿಂದ ಅಷ್ಟು ಮೀಟ್ ಮಾಡೋಕ್ಕೆ ನಮಗೆ ಟೈಮೇ ಸಿಕ್ಕಿರಲಿಲ್ಲ. ಸೊ ಮೀಟ್ ಮಾಡೋಣ ಅಂತ ಹಂಗೆ ಬಂದ್ಲು. ಸೊ ಮನೆಯೆಲ್ಲ ನೋಡಿದ್ರು. ಸೊ ಸ್ವಾತಿ ಆಲ್ರೆಡಿ ವೀಡಿಯೋ ಹಾಕಿದ್ದಾಳೆ, ಬೇಕಿದ್ರೆ ನೀವು ಆ ವೀಡಿಯೋನ ವಾಚ್ ಮಾಡ್ಬೋದು. ನಾವೇನು ವೀಡಿಯೋ ಮಾಡ್ಕೊಳ್ಳೋ ಇದೇ ಇರಲಿಲ್ಲ ನನಗೆ, ಸಡನ್ ಅಲ್ವಾ ಬಂದಿದ್ದು, ನನಗೆ ಅಷ್ಟಾಗಿ ಐಡಿಯಾ ಇಲ್ಲ. ರಕ್ಷಿತಿದ್ದಕ್ಕೆ ಒಂದೊಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡ ನಿಂತ್ಕೊಂಡು ಎಲ್ಲ ಮಾತಾಡಿದ್ವಿ. ನಮಗೂ ಒಂಥರ ಖುಷಿ ಆಯಿತು. ಸ್ವಲ್ಪ ಮಿನಿಮಮ್ ಅಂದರೂ ಒಂದು 2 hours ಅಂತೂ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಖುಷಿ ಆಯಿತು. ಆದರೆ ಖುಷಿಮ ಜೊತೇಲಿ ಇಟ್ಕೊಂಡು ಮಾತಾಡೋದಿದೆ ಗೊತ್ತಾ, ಅದೊಂದು ಸ್ವಲ್ಪ ಕಷ್ಟ ಅನಿಸ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಖುಷಿ ಅಮ್ಮಂಗೆ ಏನೋ ಗೋಸ್ಟ್ ಗೇಮ್ ಬೇಕಂತೆ ಫ್ರೆಂಡ್ಸ್. ದೆವ್ವ ಮಾತಿ ಮುಂಚೆ ಯೂಟ್ಯೂಬಲ್ಲಿ ಏನು ಮಾಡ್ತಾಳೆ ಗೊತ್ತಾ, ಕೇಳಿಸ್ಕೊಂಡ್ರಾ? ಯಾವ ಗೇಮು? ನೋಡಿ ಫ್ರೆಂಡ್ಸ್, ಗೋಸ್ಟ್ ಗೇಮ್ ಎಲ್ಲ ನೋಡ್ತಾಳೆ ಖುಷಿ ಅಮ್ಮ. ಹಾಂ ಖುಷಿ, ಹಾಂ ಓಕೆ. ಇವಾಗ ಖುಷಿ ಅಮ್ಮ ಡ್ಯಾನ್ಸ್ ಆಡ್ತಾಳೆ ನೋಡಿ. ಇವಾಗ ಮ್ಯೂಸಿಕ್ ಹಾಕ್ತೀನಿ ಅವ್ರಿಗೆ ತೋರಿಸು. ಗೋಸ್ಟ್ ಗೇಮ್ ಇಲ್ಲ ಇದರಲ್ಲಿ. ಗೋಸ್ಟು ಯಾವುದು ಮಕ್ಕಳಿಗೆ ಬೇಡ ಅಂತ ಅಂತೀವೋ ಅದೇ ಜಾಸ್ತಿ. ಗುಮ್ಮ ಇದೆ ಅಂತ ಹೇಳ್ತೀವಲ್ವ ನಾವು, ಅದಕ್ಕೋಸ್ಕರ ನಮ್ಮ ಮೇಡಮ್ಮು ಇವಾಗ ಗೋಸ್ಟ್ ಗೇಮ್ನ ಆಡೋದಕ್ಕೆ ರೆಡಿ ಇದ್ದಾರೆ. ಓಕೆ, ನಾನು ನನ್ನ ಮಗಳು ಇವಾಗ ಡ್ಯಾನ್ಸ್ ಆಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಓಕೆ, ಇವಾಗ ಖುಷಿ ಅಮ್ಮ ಡ್ಯಾನ್ಸ್ ಆಡ್ತಾಳೆ. ಬಾ ಖುಷಿ, ಬಾ ಇಲ್ಲಿ ಬಾ, ಮ್ಯೂಸಿಕ್ ಹಾಕ್ತೀನಿ ಇವಾಗ. ಬಾ ಬಾ ಬಾ, ಇಲ್ಲಿದೆ ಬಾ, ಇಲ್ಲಿ ಒಂದು ನಿಮಿಷ ಹಾಕ್ತೀನಿ. ನೀನು ಫಸ್ಟ್ ಡ್ಯಾನ್ಸ್ ಆಡ್ಬಿಡು. ಹಾಂ ಓಕೆ, ನಿಂತ್ಕೋ ನಾನು ಕೂತ್ಕೋತೀನಿ. ಓಕೆ ಹಾಂ ನೋಡಿ, ಇವಾಗ ಖುಷಿ ಅಮ್ಮ ನಾನು ಇಬ್ಬರು ಡ್ಯಾನ್ಸ್ ಆಡ್ತೀವಿ. ಓಕೆ, ಇವಾಗ 1 2 3 ಖುಷಿ ಒಂದು ನಿಮಿಷ ಸ್ಟಾರ್ಟ್. ನನ್ನ ಮಗಳು ಡ್ಯಾನ್ಸ್ ಆಡ್ತಾಳೆ ನೋಡಿ, ಸೂಪರ್ ಆಗಿ. ಇವಾಗ ನಾನು ಹೋಗ್ತೀನಿ ಇನ್ಸ್ಟಾಗ್ರಾಮ್ ಸುಮ್ಮನೆ ಒಂದು ರೀಲ್ ಪೋಸ್ಟ್ ಮಾಡಿಬಿಟ್ಟು ರೀಲ್ ಪೋಸ್ಟ್ ಮಾಡಿದ್ವಿ. ಆ ಮ್ಯೂಸಿಕ್ ನೋಡಿದ್ರೆ ನನ್ನ ಮಗ ಕೇಳ್ತಾರೆ, ಅಮ್ಮ ನಾನು ಈ ಕಡೆ ಬಾ ನಾನು ಮಾಡ್ತೀನಮ್ಮ ಅಂತ ಕೇಳ್ತೈತೆ. ಸೊ ಇನ್ಸ್ಟಾಗ್ರಾಮು ಏನು ಪೇಜ್ನ ಫಾಲೋ ಮಾಡಿ. ಸೊ ಅದರಲ್ಲಿ ಬೇಗ ಅಪ್ಡೇಟ್ ಸಿಗುತ್ತೆ. ಈ ಥರ ರೀಲ್ಸ್ ಎಲ್ಲ ಹಾಕ್ತಿರ್ತೀನಿ ನೋಡಿ, ಈ ಥರ ಅಪ್ಡೇಟ್ ಸಿಗ್ತಾ ಇರುತ್ತೆ. ಬೇಗ ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ತೀನಿ, ಸ್ವಲ್ಪ ಲೇಟಾಗಿ ಯೂಟ್ಯೂಬ್ನಲ್ಲಿ ಬರುತ್ತೆ. ಗೋಸ್ಟ್ ಗೇಮು ಇವಾಗ ಅದರಲ್ಲಿ ಇದೆಯಂತೆ, ಇವಾಗ ಕೊಡಬೇಕು ನಮ್ಮ ಮೇಡಮ್ಗೆ. ಸೊ ಫ್ರೆಂಡ್ಸ್, ಅದಕ್ಕೋಸ್ಕರ ನೋಡಿ ಸಖತ್ತಾಗಿದೆ ಈ ರೀಲ್. ನನ್ನ ಪರ್ಸ್ನಲಿ ನಂಗೆ ತುಂಬಾ ಇಷ್ಟ. ಬಾಬರಿ ಇಲ್ಲಿ. ಸೊ ಹಾಗೆ ಬ್ಲಾಗ್ ಕೂಡ ಶುರು ಮಾಡೋಣ ಅಂತ ಹೇಳ್ಕೊಂಡು ಹಾಗೆ ಮಾಡ್ತಾಯಿದ್ದೀನಿ. ನನಗೆ ಹೇಗೆ ಹೋಗುತ್ತೆ ಏನು ಇರ್ತಾ ಇವತ್ತಿನ ಬ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ.
ತುಂಬ ಅಪ್ಡೇಟ್ಗಳಿವೆ ಫ್ರೆಂಡ್ಸ್, ಏನೂ ನಾನು ಹೇಳೋದಕ್ಕೆ ಆಗ್ತಾಯಿಲ್ಲ ವ್ಲಾಗ್ಗಳಲ್ಲಿ. ಸೊ ಸ್ವಲ್ಪ ಮನಸ್ಸಿಗೆ ಬೇಜಾರು ಕೂಡ ಇದೆ. ಮನೆ ಕಡೆ ಬೇಗ ಕೆಲಸ ಆಗ್ತಾಯಿಲ್ಲ, ಹಾಗಂತ ಅದೇ ಕಡೆ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಓಕೆ, ಇವಾಗ ನಮ್ಮ ಮಗುಗೆ ಸ್ವಲ್ಪ ಗೋಸ್ಟ್ ಗೇಮ್ ಬೇಕಂತೆ. ಅದು ಏನು ಅನ್ನೋದು ನನಗೂ ಗೊತ್ತಿಲ್ಲ. ಅವ್ರಿಗೆ ಡೌನ್ಲೋಡ್ ಮಾಡೋಕ್ಕಂತೂ ಯೂಟ್ಯೂಬಲ್ಲಿ ಯಾವುದ್ರಲ್ಲೂ ಆಗಲ್ಲ, ಪ್ಲೇಸ್ಟೋರ್ ಯಾವುದ್ರಲ್ಲೂ ಎಲ್ಲ ಲಾಕ್ ಮಾಡಿಟ್ಟಿದ್ದೀವಿ. ಅದೇನು ಡೌನ್ಲೋಡ್ ಮಾಡೋಳು ಏನು ಗೊತ್ತಿಲ್ಲ, ನೋಡ್ಬಿಟ್ಟು ಕೊಡಬೇಕು. ಬಾಯ್ ಮೇಡಲ್ರು, ಬಾಯ್. ನಡಿ ಸ್ಕೂಲ್ಗೆ ಹೋಗ್ತೀನಿ, ಸ್ಕೂಲಿಗೆ ಹೋಗ್ತೀನಿ. ನಾನೇ ಇವಾಗ ಹೋಗ್ಬಿಟ್ಟು 100 ಗ್ರಾಮ್ ಚಿಕನ್ ತಗೊಂಡ್ಬಂದೆ. ಯಾರು ಕೊಟ್ಟಿದ್ದು ರಕ್ಷಿ? ಖುಷಿ ರಕ್ಷಿ ಕಂಡನ. ಚಿಕನ್ ತಗೊಂಡ್ಬಂದೆ. ಏನಂದರೆ ಇತ್ತೀಚೆಗೆ ಹೇಳ್ತಾರ್ದು ಕಬಾಬ್ ಇದು ಚಿಕನ್ ಎಲ್ಲ ಜಾಸ್ತಿ ತಿನ್ನಬೇಡಿ ಅಂತ. ಸೊ ಅದರಿಂದ ಚಿಕನ್ ಇನ್ಮೇಲೆ ತರಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟಿದ್ವಿ. ಆದರೆ ಸ್ವಲ್ಪ ಚಿಕನ್ ಮಿಕ್ಬಿಟ್ಟಿತ್ತು, ಆದ್ದರಿಂದ ಈಗ ಒಂದು ಸ್ವಲ್ಪ ಕಬಾಬ್ ಮಾಡ್ಕೊಂಡ್ನ ಅಂತ. ಈ ಇರೋ 4 ಪೀಸ್ ಕಬಾಬಿಗೆ ಫ್ರೆಂಡ್ ಎಷ್ಟು ಜನ ವೆಯ್ಟ್ ಮಾಡ್ತವ್ರೆ, ಕಾಯ್ತವ್ರೆ ಅಂತ ನಾನು ತೋರಿಸ್ತೀನಿ. 1 2 ಇಲ್ಲಿ 3 4. ನನಗೊಂದು ಪೀಸ್ ಇದ್ರೆ ಸಾಕು, ನನಗೆ ಜಾಸ್ತಿ ಅಷ್ಟೊಂದು. ಆದರೆ ನಾನು ಪಲ್ಲಿನ ಬೇಕಾದ್ರೆ ನನ್ನ ಮಗಳಿಗೆ ಕೊಟ್ಬಿಡ್ತೀನಿ. ಸೊ ಹಾಗೆ ಇವಾಗ ನೋಡಿ ಹಿಂಗೆ ಕಾಯ್ತಾ ಕೂತವ್ರೆ. ಹಾಂ, ಅದಕ್ಕೆ ಇವಾಗ ಅಟ್ಲೀಸ್ಟ್ ಇದೇನು ಕೊಡಲ್ಲ ನಾವು. ಸೊ ಸುಮ್ಮನೆ ಸ್ಮೆಲ್ಲಿಗೆ ನಿಂತವಳೆ ಅಂತ ನಾನು ಹೇಳ್ತಾ ಇರೋದು ಅಷ್ಟೇನೆ. ಇವಾಗ ಈ ಕಡೆ ಎಲ್ಲಿ ಮೊಟ್ಟೆ ಅವಳಿಗೆ ಅಂತ ಮೊಟ್ಟೆ ಬೇಯಲಿಕ್ಕೆ ಇಟ್ಟಿದ್ದೀವಿ. ಆಯ್ತು, ಇವಾಗ ಅಷ್ಟೇ ಇದ್ದಿದ್ದು ಅಷ್ಟೇ. ಅಟ್ಲೀಸ್ಟ್ ಖುಷಿ ಸೈಡಲ್ಲಿ ಒಂದೇ ಒಂದು ಪೀಸ್ ಕಬಾಬ್ ಇದ್ರೂ ಸುಮ್ಮನೆ ತಿಂತಾಳೆ ಅವಳು. ಹಂಗೇನೆ ಕಬಾಬ್ ಒಂದೇ ತಿನ್ನೋದವಳು, ಇನ್ನೇನು ತಿನ್ನಲ್ಲ ಅವಳು ಅಷ್ಟಾಗಿ. ಸೊ ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ. ಎಣ್ಣೆ ಕಡಿಮೆನೇ ಇತ್ತು, ಚಿಕ್ಕ ಬಾಣಲಿ ಇಟ್ಕೊಂಬಿಟ್ಟಿದ್ದೀನಿ ನಾನು. ಹಿಂಗೆ ಬರೀ ಕಬಾಬ್ ಮಾಡೋಕ್ಕೆ ಅಂತ ಇದೊಂದು ಚಿಕ್ಕ ಬಾಣಲಿ ಇಟ್ಟಿದ್ದೀನಿ. ನೋಡಿ ಬೊಗಳೋದು ಬಾಬಾ, ಬರೀ ಕಬಾಬ್ ಕಲರೇ ಇದೆಯಾ ಮಗಳೇ ನೀನು? ಅಲ್ಲಿ ಒಂದೇ ಕಲರ್ ನೋಡಿ, 2 ಕಲರ್ ಎಗ್ ಬತ್ತಲ್ಲ ನೋಡಿ, ಅಲ್ಲಿ ನೋಡಿ. ಏಯ್ ಸುಬ್ಬಿ 2 ಕಲರ್ ಹೆಂಗೆ ಬಂದ್ಲು? ಖುಷಿ ನೋಡಿದ್ಯಾ ಪರಿಣೆ 2 ಕಲರ್ ಹೆಂಗೆ ಬಂದ್ಲು ಅಂತ. ಇಲ್ಲಿ ಮೊಟ್ಟೆ ಆಗಿದೆ. ನಾನು ಬೆಳಗ್ಗೆ ಬಂತು ತಿಂಡಿ. ಇಲ್ಲಿ ನೋಡಿ, ಇತ್ಕವರೆ ಕಾಳು ಹಾಕಿ ಬಿಸಿ ಬಿಸಿ ಪಲಾವ್ ಮಾಡಿ. ಸರಿ ಆ ಕಡೆ ಹೋಗೋ. ಬಿಸಿ 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 ಉಪ್ಪಿಟ್ಟು ಮಾಡಿದೆ. ಇತ್ಕವರೆ ಕಾಳು, ಬೀನ್ಸು, ಕ್ಯಾರೆಟ್ ಎಲ್ಲ ಹಾಕಿ ಮಾಡಿದೆ. ಹಾಗೆ ಈ ಕಡೆ ತುಪ್ಪ ಜಾಸ್ತಿ ಹಾಕಿ ಗೋಡಂಬಿ ಹಾಕಿ ಕೇಸರಿ ಬಾತ್ ಮಾಡಿದೆ. ಇದು ಇದು ಪ್ರಸಾದ ಅಂತ ನನ್ನ ಮಗ ಇಷ್ಟೇ ಇಟ್ಟವನೇ, ನನಗೋಸ್ಕರ ಅಷ್ಟೇ. ಸೊ ಉಪ್ಪಿಟ್ಟು ಹಾಗೆ ಇದೆ. ಸಂಜೆ ಬಂದರೆ ಸೋಮ್ಗೆ ಬಿಸಿ ಮಾಡಿಕೊಡ್ಬೇಕು, ಅವ್ರು ತಿಂತಾರೆ, ಅವ್ರ ಫೇವ್ರೇಟ್ ಅಲ್ವಾ. ಅದಕ್ಕೋಸ್ಕರ ಅದ್ರ ಜೊತೆಗೆ ಬಂದು ಸೊಪ್ಪಿನ ಪಲ್ಯ. ಅದನ್ನು ನೋಡಿ ನೀಟಾಗಿ ತಗೊಳ್ಳೋಕ್ಕೆ ಬರೋಲ್ಲ ಹುಡುಗಂಗೆ, ತಿನ್ನೋಕ್ಕೆ ಬರೋಲ್ಲ ನೀಟಾಗಿ. ಇದು ಸೊಪ್ಪಿನ ಪಲ್ಯ ಮಾಡಿದೆ, ಹಾಗೆ ಬಸ್ಸಾರು ಮಾಡಿದ್ದೆ. ಸೊ ಇದು ಕೂಡ ಸಂಜೆಗೆ ರೆಡಿ ಆಗಿಬಿಟ್ಟಿದೆ. ಸೊ ಸಂಜೆ ಟೆನ್ಷನ್ ಇಲ್ಲ ನಮಗೆ. ಮಾಡ್ಕೊಡ್ತೀನಿ ಕೊಡು. ಏನೇ ಹಚ್ಕೊಂಡೆ ತುಟಿಗೆ? ಲಿಬ್ಬ ಹಚ್ಕೊಂಡ ಇಲ್ಲ ತೋರಿಸು. ಲಿಬ್ಬ ಹಚ್ಕೊಂಡ್ಬಂದವಳೆ. ಅದು ಲಿಪ್ಸ್ಟಿಕ್ ಹಚ್ಚು ಅಂತ ಹಠ ಮಾಡ್ತಾಯಿದ್ಲು. ನಿವಿಯಾ ಅದು ಸ್ಟ್ರಾಬೆರಿ ಒರೆಸ್ಕೊಬಿಡ. ನಿವಿಯಾ ಅದು ಸ್ಟ್ರಾಬೆರಿ ಲಿಪ್ ಬಾಮ್ ತರಿಸಿದ್ದೀನಿ ಅದಕ್ಕೋಸ್ಕರ ಅಂತಲೇ. ಅದಕ್ಕೆ ಹಚ್ಕೊಂಡ್ಬಂದವಳೆ. ಏನು ಇಷ್ಟೊಂದು ಪಿಂಕಾಗಿ ಕಾಣಿಸ್ತೈತಲ್ಲ ಲಿಪ್ಪು ಅಂತ ಅಂದ್ಕೊಂಡೆ. ವೆಯ್ಟ್ ಮಾಡಿ, ಸ್ವಲ್ಪ ಹುಫ್ ಮಾಡ್ಕೊಡ್ತೀನಿ. ಸೊ ಹಿಂಗೆ ಕಲ್ಲಂಗಡಿ ಹಣ್ಣು ತರಬೇಕು, ಇಲ್ಲ ಹೊಡನ್ ಮಾಡಬೇಕು, ಇಲ್ಲ ತರಬೇಕು, ಖಾಲಿ ಆಗ್ಬಿಟ್ಟೈತೆ. ಫ್ರೂಟ್ ಬೇಕು ಅಂತ ಹೇಳ್ತಾವಳೆ. ಸೊ ಇಲ್ಲ ನಾನೇ ಹೋಗ್ತಾರಲ್ಲ, ಇಲ್ಲ ಅಂತಂದರೆ ಆರ್ಡರ್ ಮಾಡಲ್ಲ, ಏನು ಎತ್ತ ಅಂತ ನೋಡಿ ಒಂಚೂರು ಇದು ಮಾಡಬೇಕು. ಹೊಟ್ಟೆ ಮಾತ್ರ ಎಬ್ಬಿಯಸ್ ಐತೆ. ಬೆಳಿಗ್ಗೆ ತಿಂಡಿ ತಿನ್ನು ಅಂತಂದರೆ ಆಯಿತಾ, ಉಪ್ಪಿಟ್ಟು ತಿನ್ನಲ್ಲ, ಕೇಸರಿ ಬಾತ್ ಒಂದು ಸ್ವಲ್ಪ ತಿಂದ್ಲು ಅಷ್ಟೇ. ಹಾಂ ಹ್ಞೂ ನಮ್ಮ ನೀನು ತಿಂತೀಯ ಅಂತ ನಂಗೆ ಗೊತ್ತು, ಅದಕ್ಕೋಸ್ಕರನೇ ಮಾಡಿದ್ದು. ಇರು ವೆಯ್ಟ್ ಮಾಡು, ರೈಸ್ ಹಾಕ್ಕೋತೀನಿ. ಏನಂದರೆ ಇವಾಗ ಒಂದೊಂದೇ ರೂಮು, ಕೆಲವೊಂದು ಎಷ್ಟೇ ನಾವು ಬೇಕಾಗಿರೋ ಐಟಮ್ ಇಟ್ಕೊಂಡಿದ್ರು ಮನೆಯಲ್ಲಿ ಇನ್ನೂ ಎಷ್ಟೋ ಬೇಡದೇ ಇರೋ ಐಟಮ್ಗಳೇ ಜಾಸ್ತಿ ಇರ್ತವೆ. ಅದೆಲ್ಲ ಹಾಗಾಗಿ ಒಂದು ಸರಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಕೊಂಡು ಒಂದೊಂದು ರೂಮೇ ಕೆಲವೊಂದು ಬೇಡದೇ ಇರೋ ವಸ್ತುಗಳನ್ನೆಲ್ಲ ನಮಗೆ ಈ ಸೋಮವಾರ, ಬುಧವಾರ, ಶುಕ್ರವಾರ ಡ್ರೈ ಕಸಗಳನ್ನ ತೊಗೊಳ್ತಾರೆ. ಸೊ ಅದಕ್ಕೋಸ್ಕರ ಯಾವಾಗಲೂ ಈ ಕಾಟ್ ಕೆಳಗಡೆ ಕ್ಲೀನ್ ಮಾಡ್ಕೋತಾ ಇರೋದಕ್ಕಾಗೋದಿಲ್ಲ ಅಲ್ವಾ. ಅಂದರೆ ಅಲ್ಲಿಟ್ಟಿರೋ ಐಟಮ್ಸ್ನೆಲ್ಲ ತೆಗ್ದು ಅದಕ್ಕೆ ಎಲ್ಲ ತೆಗ್ದು ಕ್ಲೀನ್ ಮಾಡಿಕೊಂಡೆ. ಇವತ್ತು ಸ್ವಲ್ಪ ಬಾಲ್ಕನಿ ಎಲ್ಲ ಕ್ಲೀನ್, ಬಾಲ್ಕನಿಲಿ ಇದ್ದಿದ್ದು ಐಟಮ್ನೆಲ್ಲ ತೆಗ್ದು ಕಸಕ್ಕೆ ಹಾಕಿ ಬಾಲ್ಕನಿನ ಕಂಪ್ಲೀಟ್ ಕ್ಲೀನ್ ಮಾಡ್ತಾಯಿದ್ದೀನಿ, ಎಲ್ಲ ತೊಳೆದು ಮಾಡಿ. ಅದಕ್ಕೆ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾವಳೆ. ಆಲ್ಮೋಸ್ಟ್ ಒಂದಷ್ಟು ಬೇಡದೇ ಇರೋ ಕಸ ಎಲ್ಲ ತೆಗ್ದು ಬಿಸಾಕಿದ್ದೀನಿ. ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಇದು ನಿನ್ನೊಂದು ಬಿಸಾಕ್ತೀನಿ ಅಂತ ಅವಳು ಬಿಸಾಕ್ತೀನಿ. ಎಲ್ಲ ಮಗಳೇ ಇದು ಯಾರಿಗಾರು ಕೊಟ್ಬಿಡ್ಬೇಕು, ಅಲ್ಲಿ ಕೇಳೋ ಅವ್ರಿಗೆ.
ಅವಳು ಅದನ್ನು ನೀವು ಅಲ್ಲಿಂದ ನೀರು ಬಿಟ್ಟಿದ್ರೆ ಡೈಲಿ ಬಂದ್ಬಿಟ್ಟು ಅಲ್ಲಿ ಹೆಚ್ಕೊಂಡು ಆಟ ಆಡ್ತಿದ್ರು ಸ್ವಿಮ್ಮಿಂಗ್ ಪೂಲ್ ಥರ. ಅಲ್ಲಿ ಅವ್ರು ಇದ್ದಾರೆ ಸ್ವಲ್ಪ ಜನ. ಹೌದು, ಕೊಡಮ್ಮ ಇಲ್ಲಿ, ಕೊಡಮ್ಮ ಇಲ್ಲಿ. ನಮ್ಗೆ ಇವೆಲ್ಲ ಸರಿ ಮಾಡಿ ಮಾಡಿ ಒಳ್ಳೆ ಕೆಲಸ. ಥ್ಯಾಂಕ್ ಯು. ನನ್ನ ಮನೆ ಕ್ಲೀನ್ ಮಾಡಿದ್ದಕ್ಕೆ. ಅದಕ್ಕೆ ಪೇಮೆಂಟ್ ಕೊಟ್ಟನಲ್ಲಮ್ಮ, ತಗೊಳ್ಳಿ. ಒಂದು 10th ಬುಕ್ಸ್ ಎಲ್ಲ ಕೊಟ್ಟು ಬಂದು 120 ರೂಪಾಯಿ ದುಡ್ಡು ಬಂದೈತಿ. ಲಕ್ಷಾಂತರ ರೂಪಾಯಿ ದುಡ್ಡು ಕಟ್ಬಿಟ್ಟು 120 ರೂಪಾಯಿ ದುಡ್ಡು. ಆದ್ರೂ ಓದೋದು ಮುಗಿಸ್ತಾ ಇದ್ದಾನೆ. ಓಕೆ ನಿಖಿತಾರ, ಕ್ಲೀನ್ ಮಾಡ್ಕೊಳ್ಳಿ. ನಾನು ಹೋಗಿ ಬೇಗ ಪರಿಗೆ ಸ್ವಲ್ಪ ವ್ಯಾಕ್ಸಿನೇಷನ್ ಕೊಡಿಸ್ಬೇಕು, ಗ್ರೂಮಿಂಗ್ ಮಾಡಿಸ್ಬೇಕು, ಮಾಡಿಸ್ಕೊಬರ್ತೀನಿ. ಓಕೆ, ಅವಳಿಗೆ ಫುಲ್ ಗ್ರೂಮಿಂಗ್ ಬೇಡ ಅಂತ ಹೇಳಿದ್ರು. ಬರೀ ಕಣ್ಣ ಹತ್ರ ಮತ್ತು ಬ್ಯಾಕ್ ಸೈಡ್ ಮೋಷನ್ ಮಾಡ್ತಾವಲ್ಲ ಆ ಕಡೆ ಅಲ್ಲಿ ಕಟ್ ಮಾಡಿದ್ದಾರೆ. ಸ್ನಾನ ಮಾಡಿಸೋದಕ್ಕೆ 550 ಅಂತೆ, ಸ್ನಾನ ಮಾಡಿಸಿ ಡ್ರೈ ಮಾಡೋದಕ್ಕೆ. ಅದಕ್ಕೆ ಮನೇಲೇ ಎಲ್ಲ ಲೋಷನ್ನು ಇಂದ ಹಿಡ್ದು 3 ಥರ ಸೋಪ್ ಐತೆ ಫ್ರೆಂಡ್ಸ್ ಒಳಗೆ. ಆ ಥರ ಇದು ಹಾಕಿ ಬಾಡಿ ಶವರ್ ಜೆಲ್ ಎಲ್ಲ ಇದೆ ಇವಳಿಗೆ. ಅದನ್ನು ಹಾಕಿ ಸ್ನಾನ ಮಾಡಿಸೋಣ. ಹೋಗಿ ಫುಲ್ ಗಬ್ಬಿನ ಫುಲ್ಲು ಕ್ಲೀನ್ ಮಾಡೋಣ. ಓಕೆನಾ, ಬನ್ನಿ ಹೋಗೋಣ. ಇವಾಗ ಕಣ್ಣು ಕರೆಕ್ಟಾಗಿ ಕಾಣಿಸ್ತಿದೆ, ಮುಂಚೆ ಕಣ್ಣೇ ಕಾಣಿಸ್ತಿರ್ಲಿಲ್ಲ. ನಿಜ ಹೇಳ್ತೀನಿ, ನನಗೆ ಈ ಸಮ್ಮರ್ ಹಾಲಿಡೇಸ್ ಬಂದಾಗಲಿಂದ ಖುಷಿಮಾಗೆ ಆವಾಗ ಸ್ಕೂಲ್ ಹೋಗ್ತಾ ಇದ್ಲ, ಇವನು ಕೂಡ ಆಫೀಸ್ ಅದು ಇದು ಅಂತೆಲ್ಲ ಹೋಗ್ತಾ ಇದ್ನಲ್ಲ, ವೆರೈಟಿ ತಿಂಡಿಗಳನ್ನ ಮಾಡಿಕೊಡ್ತಾ ಇದ್ದೆ. ಅಂದರೆ ಮನೆಯಲ್ಲಿ ಎಲ್ಲರೂ ಲಂಚ್ ಬಾಕ್ಸ್ ಎಲ್ಲ ತೊಗೊಂಡೋಗ್ತಾ ಇದ್ರಲ್ಲ, ಸೊ ಅದಕ್ಕೆ ಇವಾಗ ಸೋಮು ಒಬ್ಬರೇ ಲಂಚ್ ಬಾಕ್ಸ್ ತೊಗೊಂಡೋಗ್ತಾ ಇರೋದ್ರಿಂದ ನನಗೆ ಅಯ್ಯೋ ಏನೋ ಒಂದು ಮಾಡಿದ್ರೆ ಬಿಡು, ಅವ್ರಿಗೆ ಹೆಂಗೋ ತೊಗೊಂಡೋಗ್ತಾರೆ ಬಿಡು ಅನ್ನೋ ಥರ ಸಿಕ್ಕಾಪಟ್ಟೆ ನೆಗ್ಲೆಕ್ಟ್ ಥರ ಆಗ್ಬಿಟ್ಟಿದ್ದೀನಿ. ಸೋಮು ಅಂತಿದ್ರು, ನಿಖಿತಾ ನಂಗೊಂದು ಸ್ವಲ್ಪ ಅಂದರೆ ಡೈರಿ ಐಟಮ್ಸ್ಗಳು, ಪನ್ನೀರು, ಚೀಸು, ಈ ಥರ ಐಟಮ್ಸ್ಗಳನ್ನ ಜಾಸ್ತಿ ಮಾಡಿಕೊಡೆ. B12 ಕಮ್ಮಿ ಆಗಿದೆ ಅನಿಸುತ್ತೆ ನನಗೆ, ಸಿಕ್ಕಾಬಿಟ್ಟೆ ಜಾಯಿಂಟ್ ಪೇನ್ ಬರ್ತದೆ, ಮತ್ತು ಒಂಥರ ಸುಸ್ತು ಥರ ಆಗ್ತಾಯಿದೆ ಅಂತ ಹೇಳ್ತಾನೆ ಇದ್ದರು. ಸರಿ ಬಿಡ್ರಿ ಆಯಿತು, ನಾನು ಹೇಳ್ತೀನಿ ಅವ್ರಿಗೆ, ಸೋಮ್ ಹಂಗೇನಾಗಲ್ಲ, ನಾನ್ ವೆಜ್ ತಿನ್ನಿ ಸೋಮ್, ಅಟ್ಲೀಸ್ಟ್ ಮೊಟ್ಟೆನಾರು ತಿನ್ನಿ ಪರವಾಗಿಲ್ಲ. ಅಂದರೆ ಅವ್ರು ಮುಟ್ಟೋದೇ ಇಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಇಷ್ಟು ದಿನ ತಿನ್ನಲ್ಲ. ಶುಕ್ರವಾರ ಒಂದಿನ ತಿಂತಾರೆ, ಮತ್ತು ಶನಿವಾರ ತಿನ್ನಲ್ಲ, ಮತ್ತು ಭಾನುವಾರ, ವಾರದಲ್ಲಿ 2 ದಿನ ಮೊಟ್ಟೆ ಮಾತ್ರ ತಿಂತಾರೆ. ಹೇಳಿದ್ರೆ ಹೆಲ್ತ್ಗಿಂತ ನಾರಿ ತಿನ್ನಿರಿ ಅಂತಂದರೆ ಅವ್ರು ತಿನ್ನಲ್ಲ. ನಾನೆಂತ ಮಾಡಲಿ, ನಾನು ಹೇಳಿ ಸಾಕಾಯಿತು. ಸೊ ಬಿಟ್ಬಿಟ್ಟಿದ್ದೀನಿ. ಇವಾಗ ಮೆಂತ್ಯ ಸೊಪ್ಪು ತಂದರು, ಬೆಳಗ್ಗೆನೇ ಫ್ರೆಶ್ ಆಗಿ ಸೊಪ್ಪು ತಂದರು. ನಮ್ಮ ಎಕ್ಸಿಟ್ ಗೇಟಲ್ಲಿ ಇಟ್ಕೊಂಡಿದ್ರಂತೆ. ತುಂಬ ದಿನ ಆಯ್ತಪ್ಪ ಸೊಪ್ಪು ಸಾರು ಮಾಡಿ, ಅಪ್ಪ ನನಗೆ ಮಸೊಪ್ಪು ತಿನ್ನಂಗೆ ಆಗ್ಬಿಟ್ಟಿತ್ತು. ಫೋನ್ ಮಾಡಿದ್ರು, ವಾಕ್ ಹೋಗ್ಬಿಟ್ಟು, ನಿಖಿತಾ ಸೊಪ್ಪು ಇದೆ ತರಲಾ ಅಂತ ಹೇಳಿದ್ರು. ಮಿಕ್ಸಿ ಸೊಪ್ಪು ತನ್ನಿ, ಹಿಂಗೋ ಮಸೊಪ್ಪು ಸಾರು ಮಾಡಬೇಕು, ಸಾಂಬಾರು ಮಾಡಬೇಕಂತ ಇದ್ದೆ, ಮಸೊಪ್ಪು ಸಾರೇ ಮಾಡಿಬಿಡ್ತೀನಿ ಅಂತ ಹೇಳಿದೆ. ಸೊ ಅದಕ್ಕೆ ತಂದರು, ಅದನ್ನು ವಿಜಿಲ್ ಹಾಕ್ಸ್ದೆ, ಎಲ್ಲ ಸೊಪ್ಪೆಲ್ಲ ಮಿಕ್ಸ್ ಮಾಡಿ ಹಾಕಿದೆ. ಇನ್ನೊಂದು ಕಡೆ ಮೆಂತ್ಯ ಸೊಪ್ಪು ಜಾಸ್ತಿ ಇತ್ತು, ಅದಕ್ಕೆ ಮೆಂತ್ಯ ಸೊಪ್ಪು ಮತ್ತು ಆಲೂಗಡ್ಡೆ ಹಾಕಿ ಒಂಥರ ಲೈಟಾಗಿ ಆಲೂ ಡ್ರೈ ಥರ ಮಾಡಿದೆ. ಎಣ್ಣೆ ಹಾಕಿ, ಸಾಸಿವೆ ಜೀರಿಗೆ ಹಾಕಿ ಆಲೂಗಡ್ಡೆನ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು, ಅದಕ್ಕೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು, ಮೆಂತ್ಯ ಸೊಪ್ಪು ಮತ್ತು ಹಸಿ ಬಟಾಣಿ ಹಾಕ್ಬಿಟ್ಟು ಬಿಲ್ಕುಲ್ ಎಣ್ಣೆ ಅಂದರೆ ಫುಲ್ಲು ಎಣ್ಣೆನಲ್ಲೇ ನಾನು ಡ್ರೈ ಥರ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಚಪಾತಿ ಮಾಡಿದೆ ಅದ್ರ ಜೊತೆಗೆ, ಮತ್ತು ಸೊಪ್ಪಿಗೆ ಅದು ಸಾಂಬಾರು ರುಬ್ಬಿಟ್ಟು ಒಗ್ಗರಣೆ ಮಾಡಿ, ಇದಕ್ಕೆ ರೈಸ್ ಮಧ್ಯಾಹ್ನಕ್ಕೆ ಊಟಕ್ಕೆ ಕಟ್ಟೋ ಥರ ಮಾಡಿದ್ದೆ ನಾನು. ಅದು ಸ್ವಲ್ಪನೇ ಮಾಡಿದೆ. ಯಾಕೋತ್ತಾ ಲಾಸ್ಟ್ ಟೈಮೆಲ್ಲ ನಾನು ಸಾಂಬಾರು ಮಾಡಿದಾಗ ಇವ್ರು ಯಾರೂ ತಿಂದೇ ಇರಲಿಲ್ಲ. ಇದು 2 ದಿನ ಅಲ್ಲ 3 ದಿನ ಇದ್ದರೂ ನಮ್ಮ ಸೊಪ್ಪು ಸಾರನ್ನ ಬೇಯಿಸ್ಕೊಂಡು ತಿಂತೀವಿ. ಯಾವುದೇ ಕಾರಣಕ್ಕೂ ಚೆಲ್ಲೋದು, ವೇಸ್ಟ್ ಮಾಡೋದು ಆ ಥರ ಎಲ್ಲ ಮಾಡೋದಿಲ್ಲ. ಸೊ ತಿಂದಿದ್ವಿ. ಲಾಸ್ಟ್ ಟೈಮು ಸ್ವಲ್ಪ ವೇಸ್ಟ್ ಆಗಿಬಿಟ್ಟಿತ್ತು, ಜಾಸ್ತಿ ಮಾಡಿದೆ ಕುಕ್ಕರ್ ತುಂಬ ಅಂತ ಹೇಳಿ. ಅದಕ್ಕೋಸ್ಕರ ಇವತ್ತು ಬೇಡ, ಅಷ್ಟೊಂದು ಬೇಡ ಅಂದ್ಬಿಟ್ಟು ಒಂದು ಕುಕ್ಕರ್ ಅರ್ಧದಷ್ಟು ಮಾತ್ರ ಮಾಡಿದೆ. ಎಷ್ಟು ಚೆನ್ನಾಗಿ ಬಂದಿದ್ದು. ನನ್ನ ಮಗ ಏನು ಚಪ್ಪಸ್ಕೊಂಡು ತಿಂದಿದ್ದ, ಅಮ್ಮ ಯಾಕಮ್ಮ ಇಷ್ಟೇಷ್ಟು ಮಾಡಿದ್ದೆ ಸಾರು ಅಂತಾನೆ. ಹಂಗೆ ಎಲ್ಲ ಆಯಿತು. ಇನ್ನು ಚಪಾತಿನೂ ಕೂಡ ಮಾಡಬೇಕಾಗಿತ್ತಲ್ಲ, ಸೊಪ್ಪು ಸಾರು ಜೊತೆಗಾರು ತಿನ್ನಿ, ಡ್ರೈ ಜೊತೆಗಾರು ತಿನ್ನಲಿ ಅಂತ ಅಂದ್ಕೊಂಡು ನಾನು ಅಂದ್ಕೊಂಡೆ. ಸೋಮ್ ಬಂದು ಅವತ್ತು ನೋಡಿದ್ರೆ ತಿಂಡಿ ತಿನ್ಕೊಂಡ್ಬಂದ್ಬಿಟ್ಟವ್ರೆ ಹೊರಗಡೆ. ಅವರು ಕ್ರಿಕೆಟ್ ಟೂರ್ನಮೆಂಟ್ ಇತ್ತು ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಇದೆ ಅಂದ್ಬಿಟ್ಟು ಹೋಗಿ ತಿಂಡಿ ತಿನ್ಕೊಂಡ್ಬಂದ್ಬಿಟ್ಟಿದ್ರು. ಆಮೇಲೆ ನಮಗೆ ಮಾತ್ರ ಮಾಡಿಕೊಂಡೆ ನಾನು. ಸೋಮ್ ಬೇಕಿದ್ರೆ ನಿಖಿತಾ ಒಂದೇ ಒಂದು ಚಪಾತಿ ಹಾಕಿ ಆಲೂ ಡ್ರೈ ಹಿಂದಿದ್ದು ಹಾಕ್ಬಿಟ್ಟು ಸ್ವಲ್ಪ ರೈಸು, ಆಮೇಲೆ ಸಾಂಬಾರು ಊಟಕ್ಕೆ ಕಟ್ಬಿಡು ಅಂತ ಹೇಳಿದ್ರು. ಸೊ ಅವ್ರಿಗೆ ಊಟಕ್ಕೆ ಕಟ್ಟಿದೆ. ಆಮೇಲೆ ನಾವು ಹಾಕ್ಕೊಂಡು ನಾವು ಹಾಕ್ಕೊಂಡು ತಿಂಡಿ ತಿಂದೆ. ಕೀರ್ತಿ ಫೋನ್ ಮಾಡಿದ್ರು. ಸೊ ಇವಾಗ ಹೋಟೆಲ್ ಓಪರ್ ಬೇರೆ ಮಾಡಿದಾರಲ್ಲ, ಅವ್ರಿಗೆ ಅಲ್ಲಿ ಸ್ಟ್ರೆಸ್ ಆಗಿಬಿಡಿದೆ ಫುಲ್ಲು. ಸೊ ಯಾಕೆಂದರೆ ಇದು ಹೊಸ ಕೆಲಸ ಅವರಿಗೆ ಆ್ಯಕ್ಚುಲಿ. ಸೊ ಕೇಟ್ರಿಂಗ್ ಥರ ಎಲ್ಲ ಅಲ್ಲಿ ಮೆಲ್ಬರ್ನಲ್ಲಿ ಇರಬೇಕಾದ್ರೆ ಕೊಡ್ತಾಯಿದ್ರಂತೆ. ಆದರೆ ಈ ಥರ ಹೋಟೆಲ್ದು ಇಟ್ಟು ಅದು ಸ್ಟ್ರೆಸ್ ಆಗಿಲ್ಲ, ಅದಕ್ಕೆ ಬಂದಿದ್ದರು. ಆದಮೇಲೆ ಸ್ಟ್ರಾಂಗ್ ತಿಂಡಿ ತಿನ್ನಿ ಕೀರ್ತಿ ಅಂದರೆ ಅವರೇ ಪಲಾವ್ ಮಾಡಿದೆ ಅಂತೆಲ್ಲ ತಂದಿದ್ರು. ಸೊ ಅದಕ್ಕೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಹಾಲು ಬಿಸಿ ಮಾಡೋಣ ಅಂತ ಹೇಳ್ಬಿಟ್ಟು ಕಾಫಿಗೆ ಇಡ್ತೀನಿ, ಹಾಲು ಪಟ್ ಅಂತ ಹೊಡೆದೋಯ್ತು. ಸಿಕ್ಕಾಬಿಟ್ಟೆ ಹಾಲು ಹೊಡೆದೋಗುತ್ತೆ ಈ ಟೈಮ್ನಲ್ಲಿ. ಮತ್ತೆ ಆರ್ಡ್ರ್ ಮಾಡಿ ಇವಾಗ ಹಾಲು ತರಿಸಿ ಇವಾಗ ಕಾಫಿ ಮಾಡ್ಕೊಂಡು ಇಬ್ಬರು ಕುಡಿತಾಯಿದ್ದೀವಿ. ಹಾಗೆ ಮಕ್ಕಳು ಇಬ್ಬರು ಸ್ಕೂಲ್ ರಜಾ ಅಲ್ವಾ, ಆಟ ಆಡ್ತವ್ರೆ. ಅವ್ರದ್ದೇ ಒಂಥರ ಆಟ ನೋಡಿ. ಇವಾಗ
ಇವಾಗ ವ್ಯಾಕ್ಸಿನೇಷನ್ ಕೊಡ್ಸ್ಕೊಂಡ್ಮೇಲೆ ಐಸ್ ಕ್ರೀಮ್ ತಿನ್ನಿಸ್ತವನೆ, ಮೊಟ್ಟೆ ಹಾಕ್ಬಿಟ್ಟು. ಬೆಳಗ್ಗೆಯಿಂದ ಸಪ್ಪು ಸೈಲೆಂಟ್ ಆಗಿ ಕುತ್ಕೊಂಡು ಖುಷಿಮಾ ಇಲ್ಲ, ಮನೆ ಸೈಲೆಂಟ್ ಆಗಿದೆ ಫ್ರೆಂಡ್ಸ್. ಎಲ್ಲಿ ಬೊಬ್ರು ಜೊತೆ ಹಂಗೆ ಓಡೋಗ್ಬಿಟ್ಲು. ಕೀರ್ತಿ ಕರ್ಕೊಂಡು ಹೋದ್ರು. ಹೊಟ್ಟೆ ಫುಲ್ ತುಂಬಿತು, ಐಸ್ ಕ್ರೀಮ್ ಬಿಟ್ಟು ಇಲ್ಲ ಮಗಳೇ. ಸೊ ತಿಂದಾಯ್ತು. ಇವಾಗ ನಾ ಮಲ್ಕೊಂತಾಳೆ. ಬೇಡವಂತೆ ಐಸ್ ಕ್ರೀಮು, ಫಸ್ಟ್ ಟೈಮ್ ಬೇಡ ಅಂತವಳೆ ನೋಡಿ. ಅಲ್ಲಿ ತಿಂತಾ ಇಲ್ಲ ಅಂದ್ರೆ ಜ್ವರ ಇರುವಾಗ ಐಸ್ ಕ್ರೀಮ್ ಕೊಡ್ಬೇಕಂತಾರೆ. ಸೊ ಆದ್ರಿಂದ ಇವಾಗ ಐಸ್ ಕ್ರೀಮ್ ಕೊಟ್ವಿ. ನೆನೆ ಸ್ವಾತಿ ಎತ್ಕೊಂಡು ಹೋಗ್ತೀನಿ ಅಂತಂದ್ರೆ ಸಾಕು ಎಷ್ಟು ನಮ್ಮ ಖುಷಿಮಾ ನೆನೆ ಸ್ವಾತಿ ಎತ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದಕ್ಕೆ ಏನು ಫುಲ್ಲು ಗೊಳೋ ಅಂತ ಅಳ್ತಿದ್ಲು. ಅಯ್ಯೋ ಅವ್ರ ಮನೇಲೂ ಒಂದು ಐತೆ ಬಿಡವ ಅಂತ ಹೇಳ್ಕೊಂಡು ನಾನು ಸುಮ್ಮನಾದೆ. ಅಯ್ಯೋ ಕಷ್ಟ ಫ್ರೆಂಡ್ಸ್ ಮಾತ್ರ ನಿಜವಾಗ್ಲೂ. ನಮ್ಮ ಮನೇಲಿ ಶಾಕಿಂಗ್ ನ್ಯೂಸ್ ಏನಂತ ಅಂದ್ರೆ ಗಾನು ಸಡನ್ ಆಗಿ ಬಂದಿದ ತಕ್ಷಣ ಅವಳು ಕುತ್ಕೊಂಡು ಹೋಗ್ತೇನೆ ಹೇಳಿದ್ರಿ. ನನಗೆ ನಿಜವಾಗ್ಲೂ ನಮ್ಮ ತಮ್ಮ ನಾಯಿ ತಗೊಂತಾರಂತ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ರು. ನಮ್ಮ ಅಮ್ಮಂಗೆ ಹೇಳ್ಬೇಕಂದ್ರೆ ನಾಯಿ ಅಂದ್ರೇನೆ ಆಗ್ತಿರ್ಲಿಲ್ಲ. ಎಲ್ಲಾರು ಮುಂದಿರ್ಗು ಅಷ್ಟೇ ತಂದಾದ್ಮೇಲೆ ಹಂಗೆ. ಬಟ್ ನಮ್ಮ ಮನೇಲಿ ಇವಾಗ್ಲೂ ನಡೀತಾ ಇರ್ತಾವಲ್ಲ, ನಾನು ಇದನ್ನೆಲ್ಲ ಇರಿಸ್ಕೊಳ್ಳೋದಕ್ಕೆ. ಆ್ಯಕ್ಚುಲಿ ನಾನು ಇವಾಗಲೂ ಬೇಡ ಅಂತಲೇ ಹೇಳ್ತಾ ಇದ್ದೀನಿ. ಯಾಕೆ ಬೇಡ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಇವಾಗ ತುಂಬ ಹೊರಗಡೆ ಓಡಾಡಬೇಕು. ಸೊ ಆದ್ದರಿಂದ ಬೇಡ ಕಣೋ ರಕ್ಷಿತ್ ಅಂತ ಹೇಳ್ತಾ ಇದ್ದೀನಿ. ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾನೆ. ಸೊ ನೋಡು ಇವಳು ಅದೇ ಮತ್ತೆ ಸೇಮ್ ಹಂಗೆ ಡಲ್ ಆಗಿಬಿಡೋದು ಹಂಗೆಲ್ಲ ಮಾಡ್ತಾ ಇದ್ದಾಳೆ. ನೋಡೋಣ ಹೆಂಗಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲೇ ನಮ್ಗೆ ಗೊತ್ತಿರೋರಿಗೆ ಯಾರಿಗಾದ್ರೂ ಚೆನ್ನಾಗಿ ನೋಡ್ಕೋತಾರೆ ಅನ್ನೋಂಥವ್ರಿಗೆ ಕೊಡೋಣ ರಕ್ಷಿ. ನಾವು ಯಾವಾಗ ಬೇಕೋ ಅವಾಗ ಅವ್ರನ್ನ ಕರ್ಕೊಬಂದ್ಬಿಟ್ಟು ಅವಳನ್ನ ಕರ್ಕೊಬಂದ್ಬಿಟ್ಟು ಆಟ ಆಡ್ಸೋ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಬೇಕು. ಸೋಮನು ಕೂಡ ಚೆನ್ನಾಗಿದೆ ಇದು ಐಡಿಯಾ ಅಂತ ಹೇಳ್ತಾವ್ರೆ. ಯೋಚನೆ ಮಾಡಬೇಕು ಫ್ರೆಂಡ್ಸ್. ಆ್ಯಕ್ಚುಲಿ ಏನಂದರೆ ಇವಾಗ ನಮ್ಮ ಮನೆಯಲ್ಲಿ ಇರಲ್ಲ, ಜಾಸ್ತಿ ಓಡಾಡ್ತಾ ಇರ್ತೀವಿ ಜಾಸ್ತಿ. ಮತ್ತು ಇನ್ನೊಂದು ಏನು ಗೊತ್ತಾ, ನನಗೊಂದು 2-3 ಜನ ಕಮೆಂಟ್ ಮಾಡಿದರು, ವಿಡಿಯೋ ಎಲ್ಲ ಕಳಿಸಿದ್ರು. ಅಂದರೆ ನಾಯಿ ಕಚ್ಚೋದು ಮತ್ತು ಖುಷಿಯಮ್ಮ ಏನು ಮಾಡ್ತಾಳೆ ಅಂತಂದರೆ ಅವಳಿಗೆ ಗೊತ್ತಾಗೋದಿಲ್ಲ. ಇಲ್ಲೆಲ್ಲ ನೆಕ್ಕುತ್ತೆ ಅದೆಲ್ಲ ನೆಕ್ಕಿಸ್ಕೊತಾಳೆ, ತುಟಿ ಹತ್ರ ಎಲ್ಲ ನೆಕ್ಕಿಸ್ಕೊತಾಳೆ. ನಂಗೆ ಅದೇ ಬೇಜಾರು ಅನಿಸ್ತಾ ಇರೋದು. ಏನಾದ್ರು ಇನ್ಫೆಕ್ಷನ್ ಥರ ಏನಾರು ಆಗ್ಬಿಡುತ್ತೆ ಅಂದರೆ ನೀವು ಯಾರು ನಾಯಿಗಳು ಸಾಕಿರ್ತಾರಲ್ಲ ಹೇಳಿ ನನಗೊಂಚೂರು ಈ ಥರ ಮಕ್ಳ ಹತ್ರ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಅಂತ ಹೇಳಿ. ನಂಗೆ ಭಯ ಆಗುತ್ತೆ ಆ್ಯಕ್ಚುಲಿ. ಮತ್ತು ಒಂದಿನ ಅಲ್ಲಿ ಉಗ್ರಲ್ಲಿ ಪರ್ಚ್ಬಿಟ್ಟಿದ್ಲು, ಈ ಜಾಗದಲ್ಲೂ ಪರ್ಚಿದವಳೋ ಗೊತ್ತಿಲ್ಲ. ಅದಕ್ಕೆ ಖುಷಿಗೂ ಇಂಜೆಕ್ಷನ್ ಕೊಡಿಸ್ಬೇಕು ಅಂತ ಹೇಳ್ತವ್ರೆ. ನಂಗೆ ಇದೆಲ್ಲ ಒಂಥರ ಭಯ ಥರ ಆಗ್ತಾಯಿದೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಹೇಳಿ ಏನು ಮಾಡ್ಬೋದು ಅನ್ನೋದು ನನಗೆ ಹೇಳಿದೆ. ಸ್ವಾತಿ ಬಂದಾಗಲೂ ಅಂದ್ಲು, ಅವನು ವೀರಿಗೆ ಹಿಂಗೆ ಪರ್ಚಿರೋಕ್ಕೆ 5 ಇಂಜೆಕ್ಷನ್ ಕೊಡಿಸಿದ್ವಿ ಅಂತ ಹೇಳಿದ್ಲು. ಅದಕ್ಕೆ ಸ್ವಲ್ಪ ನನಗೆ ಇವಾಗ ಬಂದು ಹೋದ್ಮೇಲೆ ನಿಜ ನನಗೆ ಬೇಜಾರಾಗ್ತಿದೆ. ನೀವು ಹೇಳೋಷ್ಟು ಸುಲಭ ಅಲ್ಲ ಇದನ್ನೆಲ್ಲ ಸಾಕೋದು. ನಾನು ಅಷ್ಟೇ ಕೂಕುನ ಎಷ್ಟು ಗೊತ್ತಾ ಎಷ್ಟು ಅವಳು ತುಂಬ ಕೇರಲ್ಲಿ ನೋಡ್ಕೊಂಡಿದ್ದಾಳೆ. ಆದರೂ ಅದೊಂಥರ ಇರುತ್ತಾಳೆ. ಅವಳ ಎಕ್ಸ್ಪೀರಿಯೆನ್ಸ್ನ ನನ್ನ ಹತ್ರ ಶೇರ್ ಮಾಡ್ಕೊಂಡ್ಮೇಲೆ ನಿಜವಾಗ್ಲೂ ನನಗೆ ಭಯ ಥರನೇ ಫೀಲ್ ಆಗ್ತಾಯಿದೆ. ಏನು ಮಾಡೋದು ಅಂತ ಹೇಳಿ ನಾನು ಪರಿಣಾದೆ ಹೇಳ್ದಂಗೆ ಯಾರು ಅಡಾಪ್ಟ್ ಕೊಡೋ ಥರ ಆ ಥರ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನಾನು ಮಾತ್ರ ಕೊಡಲ್ಲ. ಅಯ್ಯೋ ನನ್ನ ಜೀವ ಅಂತವನೇ. ಖುಷಿನೂ ಕೊಡೋಕೆ ರೆಡಿ ಇಲ್ಲ. ಆದರೆ ಖುಷಿಮಾ ಏನು ಮಾಡ್ತಾಳೆ ಅಂದರೆ ಕಚ್ಚಿಸ್ಕೋತಾಳೆ ಮತ್ತು ಚೀಪಿಸ್ಕೋತಾಳೆ, ನೆಕ್ಕಿಸ್ಕೋತಾಳೆ. ಇಲ್ಲೆಲ್ಲ ಅವಳು ಅಷ್ಟೇ. ನಾನು ಮಲಗಿರ್ತೀನಲ್ಲ ಬಂದು ಡೈರೆಕ್ಟಾಗಿ ನನ್ನ ಹಿಂಗೆ ಚೀಪ್ ಬಿಡ್ತಾಳೆ. ನಾನಾದ್ರು ಹಿಂಗೆ ಒರೆಸ್ಕೊಬಿಡ್ತೀನಿ, ಅವಳು ಒರೆಸ್ಕೊಳ್ಳಲ್ಲ, ಏನಿಲ್ಲ. ಏನಾದ್ರು ಇನ್ಫೆಕ್ಷನ್ ಆಗಿಬಿಟ್ರೆ ಏನು ಮಾಡೋದು? ಏನೋ ಒಂದು ಮಾಡೋಕ್ಕೆ ಹೋಗಿ ಇನ್ನೊಂದು ಮಾಡಿಬಿಟ್ರೆ ಏನು ಮಾಡೋದು? ಇನ್ನು ಮಗು ಚಿಕ್ಕ ಎಳೆ ಮಗು ಇರುತ್ತೆ, ಅಂಥದ್ರ ಜೊತೆ ನಾಯಿನ ಬಿಡ್ತಾರೆ. ಇಂಥ ನಾಯಿ ಅಲ್ಲ, ದೊಡ್ಡ ದೊಡ್ಡ ಪಿಟ್ಬುಲ್ ಅಂತ ನಾಯಿಗಳನ್ನೇ ಬಿಡ್ತಾರೆ. ಏನೋ ನಮಗೋತರ ಭಯನೇ ಆಗ್ತಾ ಇದೆ ತುಂಬಾನೇ. ಸೊ ಅದಕ್ಕೆ ನೋಡೋಣ ಅಂತ ಹೇಳ್ತಾ ಇದ್ದೀನಿ. ಸೋಮುನು ಕೂಡ ಯೋಚನೆ ಮಾಡೋಣ ಅಂತಾರೆ. ನೋಡೋಣ ನಿಮ್ಗಳ ಸಜೆಷನ್ ಒಂದಿಷ್ಟು ಹೇಳಿ ಫ್ರೆಂಡ್ಸ್, ಯಾವ ರೀತಿ ಮಾಡ್ಬೋದು ಅಂತ ಒಂದು ಸ್ವಲ್ಪ ಹೇಳಿ, ನನಗೂ ಒಂದು ಐಡಿಯಾ ಬರುತ್ತೆ. ಇಷ್ಟಪಟ್ಟಿದ್ರೆ ದಯವಿಟ್ಟು ಪರಿಹಾರ ಹಿಡ್ಕೊಳ್ಳಿ ಅಂತ ಕೇಳಿಸಿರೋದು ಬಿಡಿ. ಅದಕ್ಕೆ ಇವನಿಲ್ಲ ಅಂತವನೇ. ನಾನು ಅದಕ್ಕೆ ಇಲ್ಲ ಏನಾದ್ರು ಮಾಡೋಣ ವ್ಯವಸ್ಥೆ ಅಂತ ಅನ್ಕೋತಾ ಇದ್ವಿ. ಹೇಳಿ ಏನು ಮಾಡ್ಬೋದು ಅಂತ. ನೀವು ಮಾಡೋಕ್ಕೂ ಮುಂಚೆನೂ ಕೇಳ್ತಾ ಇದ್ದೀನಿ ನಾನು ನಿಮಗೆ, ನಮ್ಮ ವೆಲ್ವಿಷರ್ಸ್ ನೀವೆಲ್ಲರೂ ಅಂತ ಏನು ಮಾಡ್ಬೋದು ಅನ್ನೋದು ನನಗೆ ಕಮೆಂಟ್ ಬಾಕ್ಸ್ನ ತಿಳಿಸಿ. ಓಕೆ, ಇವಾಗ ಖುಷಿಮದೆಲ್ಲ ಸ್ನಾನ ಆಯಿತು, ಅವಳು ರೆಡಿ ಆಯಿತು, ತಿಂಡಿನೂ ಊಟನೂ ಮಾಡಿದ್ಲು. ಬಿಸಿ ಮಸೊಪ್ಪು ಸಾರು ಅನ್ನ ಮಾಡಿದ್ದೆ. ಅಮ್ಮ ಚಪಾತಿ ತಿನ್ನಲ್ಲ ಅವಳು, ಅನ್ನ ಸಾಂಬಾರು ತುಪ್ಪ ಹಾಕ್ಬಿಟ್ಟು ತಿನ್ನಿಸ್ಬಿಟ್ಟೆ. ತಿನ್ಕೊಬಿಡ್ಲಿ ಬಿಡು, ಹೆಂಗೋ ಸೆಕೆ ಅಲ್ವಾ, ಇವಾಗ ಅನ್ನ ಸಾಂಬಾರು ತಿನ್ನೋದೇ ಬೆಸ್ಟು ಚಪಾತಿ ತಿನ್ನೋಕ್ಕಿನ ಅಂತ. ಹಿಂಗೆ ಕೀರ್ತಿನೂ ಕೂಡ ಹೋಟೆಲಿಂದ ಇವತ್ತು ಇಡ್ಲಿ ಮತ್ತು ಉದ್ದಿನೋಡೆ ಹಾಗೆ ಇದು ಮಾಡಿದ್ರಂತೆ, ಪಲಾವ್ ಮಾಡಿದ್ರಂತೆ. ಅದನ್ನು ತಗೊಂಬಂದು ಕೊಟ್ಟರು. ಹಾಂ ಅದು ಬೇರೆ ದಾರ ತಂದು ಕಟ್ಟಬೇಕು ಪಲಾವ್, ಅದಕ್ಕೆ ತಗೊಂಬಂದು ಕೊಟ್ಟವ್ರೆ ಬಾಕ್ಸಲ್ಲಿ. ಸೊ ಇವಾಗ ಪಲಾವು, ಇಡ್ಲಿ, ವಡೆ ಮತ್ತು ಚಪಾತಿ, ರೈಸ್, ಸಾಂಬಾರು, ಮಸಪ್ ಸಾರು, ಹಾಗೆ ಚಪಾತಿ, ಇನ್ನೊಂದು ಇದು ಮಾಡಿದ್ನಲ್ಲ
ಹಾಲು ಇದರಿಂದು. ಸೊ ಅದೊಂದು ಫೋನ್ ತಗೊಂಡೆ ಅಷ್ಟೇ. ತಗೊಂಡ್ರೆ ನನ್ನ ಕೈನಲ್ಲಿ ಇಲ್ಲ ಈ ಫೋನು ಜಾಸ್ತಿ. ಸರ್ ಹತ್ರನೇ ಇರೋದು ಈ ಫೋನ್ ಜಾಸ್ತಿ. ಯಾರ್ದೋ ಹೆಸರು ಯಾರ್ದೋ ಬಸ್ರು ನೋಡಿ, ಅವನ ಹತ್ರನೇ ಇರುತ್ತೆ. ನಾನು ಕೇಳ್ದಾಗ ಮಾತ್ರ ತಂದ್ಕೊಡ್ತಾನೆ ಅಷ್ಟೇ. ಆಯಿತು ಬಿಡಮ್ಮ, ಹೇಳ್ಬಿಡ ಬಿಡಮ್ಮ, ಇದನ್ನೆಲ್ಲ ಹೇಳ್ಬಿಡ ಕಣಮ್ಮ. ಸೇಮ್ ಪಿಚ್ ಕಣೋ. ನಾನು ನನ್ನ ಮಗ ಟ್ವಿನಿಂಗ್ ರಕ್ಷಿತ್. ನಾನು ನನ್ನ ಮಗಳು ಅಲ್ಲ, ನಾನು ನನ್ನ ಮಗ. ಅಣ್ಣವರು ಬರೀ ಟಿವಿ ನೋಡ್ಕೊಂಡಲ್ಲ ನೋಡಿ, ಆರಾಮಾಗಿ ಪೀಸಾಗಿ. ಬರೀ ಅದನ್ನೇ ತೋರಿಸ್ತೀನಿ ನಾನು, ಬೇರೆ ಮಾಡೋದೆಲ್ಲ ತೋರಿಸ್ಬಿಡ್ರಿ. ಬರೀ ಟಿವಿ ನೋಡ್ತೀನಿ, ಮಲ್ಕೊಂತೀನಿ, ತಿಂತೀನಿ, ಅದೇ ತೋರಿಸಿ. ನೀನೇ ತೋರ್ಸು, ಏನ್ ಮಾಡ್ತೀಯ ಅಂತ ತೋರ್ಸು ನೋಡೋಣ. ಚಾಲೆಂಜಾ ಏನೋ ಹೇಳಿದ್ರಲ್ಲಪ್ಪ, ಏನೋ ತೋರ್ಸು ನೋಡೋಣ. ಅಲ್ಲ ಏನೋ ಎಷ್ಟೊಂದ್ ಜನ ಹೇಳಿದ್ರಲ್ಲ ಅವತ್ತು ದೊಡ್ಡದಾಗಿ, ಏನಪ್ಪ ನಾನು ಮಾಡೋ ವ್ಲಾಗ್ಸ್ ಎಷ್ಟೊಂದ್ ಜನಕ್ಕೆ ಇಷ್ಟ ಆಗಲ್ಲ. ಕಷ್ಟ ಇಲ್ಲ, ಹಂಗೆಲ್ಲ ಮಾಡ್ಬೇಡ. ನಾರ್ಮಲ್ ಹಿಂಗೆಲ್ಲ ಮಾತಾಡ್ಬೇಡ. ಅದೆಲ್ಲ ಏನ್ ಗೊತ್ತಾ, ನಮ್ ಶಿಲ್ಪ ನಮ್ಮ ಎಲ್ಲಾರು ಇಂತ ಆಂಟಿದಿರಿಗೆ ನಮ್ ಜೆನ್ಜೀಸ್ ಬಗ್ಗೆ ಏನ್ ಹಿಂಗ್ ಮಾತಾಡು. ಏನ್ ಗೊತ್ತಾ, ಅವ್ರೆಲ್ಲ ಹೆಂಗ್ ಗೊತ್ತಾ, ನಮ್ ಜೊತೆ ಇರುವಾಗ ನಾರ್ಮಲ್ ಟೋನ್ ಇರುತ್ತೆ. ಅದೇ ಹಿಂಗ್ ಕ್ಯಾಮ್ರಾ ಬಂದಿದ ತಕ್ಷಣ ಹಂಗಲ್ಲ, ಅದು ಹಿಂಗೆ ಹೀಗೆ ಅಂತೆಲ್ಲ ಬರುತ್ತೆ. ಲಾಂಗ್ ಡ್ರೈವ್ ಹೋಗ್ಬರ್ತೀನಿ. ಹೌದಾ, ಫ್ರೆಂಡ್ ಕಾಯ್ತದಂತೆ, ಲಾಂಗ್ ಡ್ರೈವ್ ಹೋಗ್ತಂತೆ, ಹಂಗೆಲ್ಲ ಮಾತಾಡೋಕೆ ಶುರು. ಹಂಗೆ ಇವನು ಕ್ಯಾಮ್ರಾ ಬಂದಿದ ತಕ್ಷಣ ನಾನು ಇವತ್ತು ನಿಂತೀನಿ. ನಾನು ಮಾತಾಡಲ್ವೇನೋ ರಕ್ಷಿತ್, ಹಂಗೆ ಮಾತಾಡೋ ನಾರ್ಮಲ್ ಆಗಿದ್ರೆ ಕಣ್ಣೆಲ್ಲ ಹಿಂಗೆಲ್ಲ ಅನ್ಕೊಂಡು ಹಿಂಗೆಲ್ಲ ಎಲ್ಲ ಶೋ. ಡೋರ್ ಓಪನ್ ಮಾಡ್ತೀರಾ? ಹೋಗ್ಬೇಕು. ಡೋರ್ ಓಪನ್ ಮಾಡೋ ಹೋಗ್ತೀನಿ. ಎತ್ತಲೋ ಕೋಣ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಐ ಆಮ್ ಜಸ್ಟ್ 60, ಸ್ವೀಟ್ 16 ನಾನು, ಸ್ವೀಟ್ 60 kg ಇದೀನಿ ನಾನು. ಸ್ವೀಟ್ 60 kg ಇದೆ ಅಷ್ಟೇ ಇರೋದು ನಾನು. ಏನು ಮಾಡಕ್ಕಾಗಲ್ಲ ಗೈಸ್. ಅಲ್ಲ, ಸ್ವೀಟ್ 18 kg ಇದೀನಿ ಅಂತ ಹೇಳಿ. ಅಷ್ಟೆಲ್ಲ ಇಲ್ಲ, ನಾನು 80 kg ಇದೆ. 18 kg ಇದೀನಿ ನಾನು. ಇನ್ನು ಪಾಪು, ಚಿಕ್ಕ ಪಾಪು, ಕಾಣ್ಸಕ್ ಮಾತ್ರ ಉದ್ದ ಇದೀನಿ, ಬಟ್ ಪೇಪರ್ ಅಷ್ಟು ವೆಯ್ಟ್ ಇದೀನಿ. ಸೊ ನಮ್ಮಮ್ಮ ಎಷ್ಟೊಂದು ಜನ ಹೇಳಿದ್ರು ನಾನು ಮಾಡೋ ಬ್ಲಾಗ್ಸ್ಗಳು ತುಂಬ ಜನಕ್ಕೆ ಇಷ್ಟ ಆಗಲ್ಲಂತೆ. ಇನ್ನು ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರು, ಏನು ಬ್ಯಾಡ್ ಕಮೆಂಟ್ಸ್ಗಳು ಬರ್ತಾ ಇರ್ತವೆ ಅದ್ರ ಬಗ್ಗೆ. ಬ್ಯಾಡ್ ಅಂತ ನೆಗೆಟಿವ್ ಕಮೆಂಟ್ಸ್, ಓಕೆನಾ. ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದಾರೆ, ನಮ್ಗೆ ಇಷ್ಟ ಆಗ್ತಿಲ್ಲ ನಿಖಿತ್ ಅವರೇ ನೀವೇ ಬ್ಲಾಗ್ ಮಾಡಿ. ಖಂಡಿತ ಅವ್ರದ್ದೇ ಚಾನಲ್, ಅವರೇ ಬ್ಲಾಗ್ ಮಾಡ್ತಾರೆ. ನಾನು ಜಸ್ಟ್ ಒಂದು ಟಾಪ್ ಅಪ್ಪಿಗೋಸ್ಕರ ಏನಾದ್ರು ಒಂದು ಸ್ವಲ್ಪ ಚೇಂಜ್ ತರೋಣ ಚಾನಲಲ್ಲಿ ಅಂತ ನಾನು ಚೂರು ಇಂಟ್ರಪ್ಟ್ ಆಗಿ ಅವ್ರ ಜೊತೆ ನಾನು ಬ್ಲಾಗ್ಸ್ ಮಾಡೋಕೆ ಟ್ರೈ ಮಾಡ್ತಿದ್ದೀನಿ. ಸೊ ಅದು ನಿಮ್ಗೇನಾದ್ರು ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಏನಕ್ಕಂದರೆ ನಾನು ಇತ್ತೀಚೆಗೆ ನಾನು ಬ್ಲಾಗಲ್ಲಿ ಬರ್ತಾ ಇದ್ದೀನಿ ತುಂಬ, ಮತ್ತು ನಾನು ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅವ್ರ ಜೊತೆ. ಏನು ನಾನು ಚಾನಲ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಏನಿಲ್ಲ. ಅವ್ರಿಗೆ ನಾನು ಒಂದು ಸ್ವಲ್ಪ ವೀಡಿಯೋಸ್ಗಳು ಹಾಕಿದ್ರೆ ಬ್ಯಾಕ್ ಸಪೋರ್ಟ್ ಥರ ಇದ್ದೀನಿ. ಸೊ ಅದಕ್ಕೋಸ್ಕರನೇ ನಾನು ಯಾರನ್ನೋ. ಮತ್ತೆ ಇವಾಗ ನೀವು ಸರ್ಪ್ರೈಸ್ ಬ್ಲಾಗ್ ನೋಡಿದ್ರಿ, ಇವಾಗ ಸರ್ಪ್ರೈಸ್ ಬ್ಲಾಗಲ್ಲಿ ಅವ್ರನ್ನ ಹೇಳ್ಬಿಟ್ಟು ಅಮ್ಮ ಸರ್ಪ್ರೈಸ್ ಮಾಡ್ತಾ ಇದ್ದೀನಿ, ಈಗ ಹಿಂಗೆ ರಿಯಾಕ್ಷನ್ ಕೊಡ್ರಿ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಬ್ಲಾಗ್ ಮಾಡಿಸ್ಬಿಟ್ಟು ನೋಡಿ ಗಾಯ್ ಸರ್ಪ್ರೈಸ್ ಅಲ್ಲಾಡ್ಬೇಡ, ನೀನ್ ಅಲ್ಲಾಡೋ ಕೈಯ ಕ್ಯಾಮ್ರಾ ಇದಕ್ಕೆ ಹೇಳೋದು. ಸೊ ಇವರಿಗೆ ದಯವಿಟ್ಟು ಹೋಗಿ ಎಡಿಟಿಂಗ್ ಏನೋ ಮಾಡ್ತೀರಿ ಮಾಡೋಗ್ರಿ. ಆಂಟಿದಿಯರ್ನ ಬ್ಲಾಗ್ಸಲ್ಲಿ ಹಿಡ್ಕೊಂಡ್ರೆ ಹಿಂಗೆ ಆಗೋದು ಗೈಸ್. ಎಡಿಟಿಂಗ್ ಎಲ್ಲಿ ಶಿಷ್ಯ, ಅದ್ರಲ್ಲೇ ಕಣೋ ಶಿಷ್ಯ ಅಪ್ಲೋಡ್ ಮಾಡಕ್ಕೆ ಎಕ್ಸ್ಪೋರ್ಟ್ ಮಾಡಿದೆ ಕಣೋ. ಆಮೇಲೆ ಬ್ಲಾಗ್ ಮಾಡ್ತಾ ಮಾಡ್ತಾ ಹೊರಟೆ ಹೋಯ್ತೇನೋ ಕಣೋ. ಒಳ್ಳೇದಾಯ್ತು. ನಾನು ತಿಂತೀನಿ ತೇಗ್ತೀನಿ ಮಲಗ್ತೀನಿ. ಮತ್ತೆ ಇನ್ನೂ ಎಷ್ಟೋ ಜನ ಕಮೆಂಟ್ ಮಾಡಿದ್ರಿ, ರಕ್ಷಿತ್ ಪರಿ ಜೊತೆ ಮಾತಾಡಿ ತುಂಬಾ ಇಷ್ಟ ಆಯ್ತು ಅಂತ. ಮಾತಾಡು ರಕ್ಷಿತ್, ನೋಡು ನನ್ನ ಕೈ ಹೆಂಗಿದೆ ನೋಡು. ನೋಡು ನನ್ನ ಕೈ ನೋಡು ಹೆಂಗಿದೆ. ನನ್ನ ಕೈ ಉದ್ದ ಇದೆ ಅಮ್ಮ. ಅಲ್ಲ ನೀ ಹಿಂಗ ಅನ್ಬಾರ್ದು. ಹಿಂಗೆ ನೋಡು, ನಾನು ಹಿಂಗ್ ಮಾತಾಡ್ತಾ ಇದ್ದೀನಿ ನೋಡು. ಇವಾಗ ಒಬ್ಬೊಬ್ರು ಬ್ಲಾಗಿಂಗ್ ಸ್ಟೈಲ್ ಒಂದೊಂದ್ ತರ ಇರುತ್ತೆ. ನಮ್ಮಮ್ಮಂಗೆ ಅದು ಅರ್ಥ ಆಗಲ್ಲ. ಅವರು 7 ವರ್ಷದಿಂದ ಮಾಡ್ಕೊಂಡ್ ಬಂದಿರೋರು ಪ್ರೂವ್ ಆಗ್ಬಿಟ್ಟಿದ್ದಾರೆ ವಿಡಿಯೋ ಮಾಡೋದ್ರದೆಲ್ಲ. ಬಟ್ ಇವಾಗ ನಮಗೆ ಆವಾಜ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ನಮ್ಗೆ ಆವಾಜ್ ಅದನ್ನ ನೋಡಿ ಎಕ್ಸ್ಪೋರ್ಟ್ ಮಾಡಿದೀನಿ, ಅದನ್ನೇ ಎತ್ಕೊಂಡು ನಮ್ಗೆ ಆವಾಜ್ಗಳು ವಿಡಿಯೋ ಎಡಿಟಿಂಗ್ ಹಿಂಗ್ ಮಾಡಿದೀನಿ, ನೀನ್ ಹೆಂಗ್ ಮಾಡ್ತೀಯ ವಿಡಿಯೋ ಅಂತ ಎಲ್ಲ 7 ವರ್ಷದಿಂದ ಮಾಡಿರ್ಬೋದು ಗೈಸ್. ಬಟ್ ನಾವು ಯಂಗ್ಸ್ಟರ್ಸ್ ನಮಗೆ ಗೊತ್ತಿರುತ್ತೆ ಹೆಂಗ್ ಮಾಡ್ಬೇಕು ಅಂತ. ಯಾಕಂದ್ರೆ ನಾನು ಹಿಂದಿ, ಇಂಗ್ಲಿಷ್, ಕನ್ನಡ, ತೆಲುಗು ಎಲ್ಲರ ಬ್ಲಾಗ್ಸು ನೋಡ್ತೀನಿ ನಾನು, ಆಯ್ತಾ. ಇಟ್ಸ್ ನಾಟ್ ಅಬೌಟ್ ಎಲ್ಲರ ಬ್ಲಾಗ್ಸು ನೋಡಿ ಅವರಿಂದ ಕಲಿಯೋದಂತ ಏನಿಲ್ಲ. ಬಟ್ ಎಲ್ಲರದು ಸ್ಟೈಲು, ಎಲ್ಲರ ಪರ್ಸ್ನಾಲಿಟಿ ಡಿಫ್ರೆಂಟ್ ಆಗಿರುತ್ತೆ. ಒಬ್ರು ಇನ್ನೊಬ್ರು ತರ ಇರೋಕ್ಕಾಗಲ್ಲ, ಕಾಪಿ ಮಾಡೋಕ್ಕಾಗಲ್ಲ. ಅವ್ರವ್ರ ಸ್ಟೈಲಲ್ಲಿ ಅವ್ರವ್ರು ತೋರಿಸ್ಕೊಂಡ್ರೆ ಇಷ್ಟ ಆಗ್ಬೋದು. ಸೊ ಆ ಥರ. ಇನ್ನು ನಮ್ಮಮ್ಮ ಅವಾಗ ನನಗೆ ಬೈತಾ ಇರ್ತಾರೆ, ಅದನ್ನ ಸ್ವಲ್ಪ ದೂರ ಇಡಿ. ಇನ್ನು ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಿ, ರಕ್ಷಿತ್ ನೀನ್ ಪರಿ ಜೊತೆ ಮಾತಾಡೋದು ತುಂಬಾ ಇಷ್ಟ ಆಗುತ್ತೆ ಅಂತ. ಬರುತ್ತೆಲ್ಲ ಇಲ್ಲಿ. ಏನಮ್ಮ ಅದು ನಿಗೂಢವಾದ ರಹಸ್ಯನ ಕರಳವಾದ ರಹಸ್ಯನ? ನಿಗೂಢವಾದ ರಹಸ್ಯ. ಲೈಟು ತಲೆನೋವು ಜಾಸ್ತಿ ಆಗುತ್ತೆ ನನಗೆ. ನಿಮಿಷ ರಕ್ಷಿತ್,
ನಿನಗೆ ಎಲ್ಲೋ ಹಂಗ ಆಡಿಸ್ತೈತೆ ಅನ್ಸ್ತೆ. ಬೇಡ ಕಣೋ. ಧೈರ್ಯ ಇರ್ಬೇಕು ನಾವು ಮುಟ್ಬೇಕಂದ್ರೆ. ಆಫ್ ಮಾಡಲೇ. ಧೈರ್ಯ ಇರ್ಬೇಕು ನಾವು ಮುಟ್ಬೇಕಂದ್ರೆ. ಮುಟ್ಟಿ ನೋಡೋಣ. ಧೈರ್ಯ ಇರ್ಬೇಕು. ಮುಟ್ಟದಲ್ಲ. ಅಯ್ಯೋ ಗೈಸ್, ಇವಾಗ ಬಂದಿರೋ ಸುಮ್ನೆ ಇನ್ನು ಮುಟ್ಟೇ ಇಲ್ಲ ನೋಡ. ಆಗ್ಲೇ ಇವಾಗ ಬಂದಿರೋ ಚಿಕ್ಕ ಮಕ್ಕಳೆಲ್ಲ ನಮ್ಮ ಮುಂದೆ ಏನೋ ಮಾಡಕ್ಕಾಗಲ್ಲ ಅಷ್ಟೇ. ನೋಡಿ ನಮ್ಮ ಮನೇಲಿ ತರಿಸಿದ್ವಿ. ಬೆಳಗ್ಗೆ ರಿಂಗ್ ಲೈಟ್ ಕೊಡೋ ಅಂದ್ರೆ ರಕ್ಷಿತ್ ರಿಂಗ್ ಲೈಟ್ ಇರ್ಬೇಕಣೋ ಅಂತ ಅಂದ್ರೆ ನಮ್ ಶಾಪಿಗೆ ಎಮರ್ಜೆನ್ಸಿ ಲೈಟ್ ಅಂತ ತರಿಸಿದ್ವಿ. ಅದನ್ನ ಇಟ್ಕೊಂಡ್ ಕೂತಾನೆ. ಯಪ್ಪ, ಇದು ಹೆಂಗೆ ಅಂದ್ರೆ ಫುಲ್ ವ್ಲಾಗ್ ಕಂಟಿನ್ಯೂ ಮಾಡಲ್ಲ, ಫುಲ್ ವ್ಲಾಗ್ ಮುಗ್ಸಲ್ಲ. ಅರ್ಧಂಬರ್ಧ ಅಲ್ಲ, ಅರ್ಧ ಅಲ್ಲಿ ಮಾತಾಡ್ತಾನೆ, ಅರ್ಧ ಇಲ್ಲಿ ಬಂದ್ ಮಾತಾಡ್ತಾನೆ, ಅರ್ಧ ಇನ್ನೆಲ್ಲೋ ಮಲ್ಕೊಂಡ್ ಮಾತಾಡ್ತಾನೆ. ಮಲ್ಕೊಂಡೆಲ್ಲ ಮಾತಾಡಿಲ್ಲ, ಈ ತರ ಎಲ್ಲ ವಲ್ಗರಾಗಿ ಮಾತಾಡ್ಬಿಡ್ರಿ. ಇವ್ನ್ ಇಟ್ಕೊಂಡು ನಾನು ವ್ಲಾಗ್ ಕಂಪ್ಲೀಟ್ ಮಾಡಕ್ ಎಷ್ಟ್ ಕಷ್ಟ ತಗೋತಾ ಇದೀನಿ ಅಂತ ನೀವ್ ವ್ಲಾಗ್ ನೋಡಿ ಫುಲ್ ಗೊತ್ತಾಗುತ್ತೆ. ಒಂದ್ ವ್ಲಾಗ್ ಒಂದ್ ದಿನದಲ್ಲಿ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಇವನ್ನ ಕೆಲ್ಸಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಕೆಲ್ಸಕ್ಕೆ ಎಷ್ಟು ಸಂಬಳ ಕೊಡ್ತಾ ಇದೀರಾ ಮೇಡಮ್? ಅದ್ ನೀವೇ ಯೋಚನೆ. ನನ್ನ ಅಕೌಂಟ್ ಅಲ್ಲಿ ಎಷ್ಟಿತ್ತೋ ಬ್ಯಾಲೆನ್ಸ್ ಅಷ್ಟೇ ಇದೆ ಫ್ರೆಂಡ್ಸ್ ಇವತ್ತಿನವರೆಗೂ. ನೀವೇ ಯೋಚನೆ ಮಾಡಿ. ಓಯ್, ಈ ತರ ಎಲ್ಲ ಹೇಳಿದ್ರೆ ಉಡಾಯಿಸ್ಬಿಟ್ಟಿದೀನಿ ಎಲ್ಲ ಅನ್ಕೊಂತಾರೆ. ಗೈಸ್, ನಾನು ಏನ್ ಕೇಳ್ತೀನಿ ನೋಡಿ, ಅದಕ್ಕೆ ಹೇಳ್ತಾ ಇದೀನಿ. ಯಾರು ನನ್ನ ದತ್ತು ತಗೊಳಗಿದ್ರೆ ದಯವಿಟ್ಟು ನೋಡಿ, ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಎಷ್ಟಿರುತ್ತೋ ಅಷ್ಟೇ ಇರಿಸ್ತೀನಿ. ನಾನು ತುಂಬಾ ಒಳ್ಳೆ ಹುಡುಗ. ನಾನು ಏನ್ ಕೇಳ್ತೀನಿ ಅಂದ್ರೆ ಎಂಪೈರ್ ಇಂದ ವಾರಕ್ಕೆ 2 ಸತಿ ಚಿಕನ್ ಮೀಲ್ಸು ಅಷ್ಟೇ ಗೈಸ್, ಬೇರೆ ಏನು ಕೇಳಲ್ಲ ನಾನು. ಅಷ್ಟೇ. ಅವಾಗ ಡೈಲಿ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಇಂದ ಏನಾದ್ರು ಬುಕ್ ಮಾಡ್ಕೊಂತಿರ್ತೀನಿ. ಫಾಸ್ಟ್ ಆಗಿದೆ ಅಲ್ವಾ? ವೈಫೈ ಸಿಕ್ಕಾಬಿಟ್ಟೆ ಫಾಸ್ಟ್ ಇದೆ. ಫಾಸ್ಟ್ ಆಗಿದೆ, ಅದಕ್ಕೆ ವೈಫೈ ಫಾಸ್ಟ್ ಇದೆಯಾ? ಇವಾಗ ಅಷ್ಟು ಬೇಗ ಅಪ್ಲೋಡ್ ಆಯ್ತಲ್ಲ ವಿಡಿಯೋ. ಫಾಸ್ಟ್ ಆಗು ಇದೆ ಅಂದಿದ್ದು. ಹೌದಾ? ಎಲ್ಲ ಡೈಲಿ ಅಪ್ಡೇಟ್ಸ್ ಬೇಕು ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಕೆಳಗಡೆ ಇರೋ ಬೆಲ್ ಬಟನ್ ಒತ್ತಿ. ಯಾಕಂದ್ರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬಂದಿದ ತಕ್ಷಣ ನೀವು ಮಾಡ್ಬೋದು. ಆಸ್ ಕಮ್ ಫಸ್ಟ್ ಕಮೆಂಟ್, ನೆಕ್ಸ್ಟ್ ವಿಡಿಯೋಸ್ ಇಂದ ಒಂದು ಮಾಡೋಣ, ಓಕೆನಾ? ಫಸ್ಟ್ ಕಮೆಂಟ್ ಯಾರು ಮಾಡ್ತಾರೆ ಅವ್ರದ್ದು ಡಿಸ್ಪ್ಲೇ ಮೇಲೆ ಹಾಕಿ ಅವ್ರಿಗೊಂದು ಶಾರ್ಟ್ ಔಟ್ ಕೊಡೋಣ. ಓಕೆನಾ? ನೋಡೋಣ ಯಾರು ಫಸ್ಟ್ ಕಮೆಂಟ್ ಮಾಡ್ತೀರಾ. ಫಸ್ಟ್ ಕಮೆಂಟ್ ಅಂತ ಹಾಕ್ಬಿಟ್ಟು ನಿಖಿತಾ ಅವ್ರಿಗೆ ಏನಾರು ಹೇಳ್ಬೇಕಂದ್ರೆ ದಯವಿಟ್ಟು ಆ ಕಮೆಂಟ್ ಅಲ್ಲಿ ಹೇಳಿ. ನೆಕ್ಸ್ಟ್ ವಿಡಿಯೋಯಿಂದ ನಾನು ನಿಮ್ಗೆ ಶಾರ್ಟ್ ಔಟ್ ಕೊಡ್ತೀನಿ. ಅದು ಸ್ಕ್ರೀನ್ ಶಾಟ್ ತೆಗ್ದು ನನ್ನ ಕಡೆಯಿಂದ, ಅಮ್ಮನ ಕಡೆಯಿಂದ. ಸೊ ಅಷ್ಟೇ. ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೊಮ್ಮೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಎಲ್ಲರಿಗೂ ಕಾಯ್ತಾರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.